ಕ್ಲಾಸ್ 8 ಶಿವಮೊಗ್ಗ ಪೇಪರ್ ಸಮಾಜ ವಿಜ್ಞಾನ. ಸೊ ಮೊದಲನೇದು ದೇಶಿ ಸಾಹಿತ್ಯಕ್ಕೆ ಒಂದು ಉತ್ತಮ ಉದಾಹರಣೆ ದೀಪವಂಶ ಮತ್ತು ಮಹಾವಂಶ ಇಲ್ವಾ ಸಿಯುಕಿ ಅಥವಾ ಇಂಡಿಕಾ ಅಥವಾ ಮುದ್ರ ರಾಕ್ಷಸ. ಸರಿಯಾದ ಉತ್ತರ ಆಪ್ಷನ್ ಡಿ ಮುದ್ರ ರಾಕ್ಷಸ. ಹೇಳಿಕೆ ಎ ಚಾಲುಕ್ಯರು ಚಾಲುಕ್ಯ ಶೈಲಿ ಎಂಬ ವಿಶಿಷ್ಟ ಶಿಲ್ಪಕಲಾ ಶೈಲಿಯನ್ನು ಭಾರತೀಯ ವಾಸ್ತುಶಿಲ್ಪದಲ್ಲಿ ಪರಿಚಯಿಸಿದರು. ಪ್ರತಿಪಾದನೆ ಆರ್ ದೇವಾಲಯ ವಾಸ್ತುಶಿಲ್ಪದ ತೊಟ್ಟಿಲುಗಳಲ್ಲಿ ಐಹೊಳೆಯು ಒಂದಾಗಿದೆ. ಆಪ್ಷನ್ ಎ ಹೇಳಿಕೆ ಎ ತಪ್ಪು. ಆಪ್ಷನ್ ಬಿ ಪ್ರತಿಪಾದನೆ ಆರ್ ಸರಿ. ಆಪ್ಷನ್ ಸಿ ಹೇಳಿಕೆ ಎ ಮತ್ತು ಪ್ರತಿಪಾದನೆ ಆರ್ ಎರಡೂ ಸರಿ. ಆಪ್ಷನ್ ಡಿ ಹೇಳಿಕೆ ಎ ಮತ್ತು ಪ್ರತಿಪಾದನೆ ಆರ್ ಎರಡು ತಪ್ಪು. ಸರಿಯಾದ ಉತ್ತರ ಆಪ್ಷನ್ ಸಿ ಹೇಳಿಕೆ ಎ ಮತ್ತು ಪ್ರತಿಪಾದನೆ ಆರ್ ಎರಡೂ ಸರಿ. ವೇದಗಳಲ್ಲಿ ಅತ್ಯಂತ ಪ್ರಾಚೀನ ವೇದ ಸಾಮವೇದ, ಯಜುರ್ವೇದ, ಋಗ್ವೇದ, ಅಥರ್ವವೇದ. ಸರಿಯಾದ ಉತ್ತರ ಋಗ್ವೇದ. ಬ್ಯಾಬಿಲೋನಿಯಾದ ಉತ್ತರ ಭಾಗವನ್ನು ಅಖಡ್ ಎಂದು ಕರೆದರೆ ದಕ್ಷಿಣ ಭಾಗವನ್ನು ಹೀಗೆಂದು ಕರೆಯುತ್ತಾರೆ. ನದಿಗಳ ನಾಡು, ಆಸ್ಟೀರಿಯಾ, ಟೈಗ್ರಿಸ್, ಸುಮೇರ್. ಆಪ್ಷನ್ ಡಿ ಸುಮೇರ್ ಸರಿಯಾದ ಉತ್ತರ. ಶಾಸನಗಳ ಪಿತಾಮಹ ಎಂದು ಕರೆಯಲ್ಪಡುವ ರಾಜ ಚಂದ್ರಗುಪ್ತ ಮೌರ್ಯ ಅಥವಾ ಅಶೋಕ ಅಥವಾ ಬಿಂದುಸಾರ ಅಥವಾ ಕನಿಷ್ಕ. ಸರಿಯಾದ ಉತ್ತರ ಚಂದ್ರಗುಪ್ತ ಮೌರ್ಯ ಆಪ್ಷನ್ ಎ. ಏಕಪೌರತ್ವವನ್ನು ಹೊಂದಿರುವ ರಾಷ್ಟ್ರ ಭಾರತ, ಅಮೇರಿಕ, ಕೆನಡಾ, ಸ್ವಿಟ್ಜರ್ಲ್ಯಾಂಡ್. ಸರಿಯಾದ ಉತ್ತರ ಭಾರತ. ಮತದಾನದ ಕನಿಷ್ಠ ವಯಸ್ಸನ್ನು 21 ವರ್ಷಗಳಿಂದ 18 ವರ್ಷಕ್ಕೆ ಇಳಿಸಿದ ಸಂವಿಧಾನದ ತಿದ್ದುಪಡಿ 91ನೇ ತಿದ್ದುಪಡಿ, 86ನೇ ತಿದ್ದುಪಡಿ, 61ನೇ ತಿದ್ದುಪಡಿ ಮತ್ತು 76ನೇ ತಿದ್ದುಪಡಿ. ಸರಿಯಾದ ಉತ್ತರ 61ನೇ ತಿದ್ದುಪಡಿ. ಕುಟುಂಬ ಒಂದು ರಾಜಕೀಯ ಸಂಸ್ಥೆ, ಆರ್ಥಿಕ ಸಂಸ್ಥೆ, ಶೈಕ್ಷಣಿಕ ಸಂಸ್ಥೆ, ಸಾಮಾಜಿಕ ಸಂಸ್ಥೆ. ಸರಿಯಾದ ಉತ್ತರ ಸಾಮಾಜಿಕ ಸಂಸ್ಥೆ. ಸಮಾಜವನ್ನು ಅಧ್ಯಯನ ಮಾಡುವ ವಿಜ್ಞಾನವೇ ಸಮಾಜಶಾಸ್ತ್ರ ಎಂದು ಹೇಳಿದವರು ಆಗಸ್ಟ್ ಕಾಮ್ಟೆ, ಕಾರ್ಲ್ ಮಾರ್ಕ್ಸ್, ಮಾರ್ಕ್ಸ್ ವೆಬರ್, ಸ್ಪೆನ್ಸರ್. ಸರಿಯಾದ ಉತ್ತರ ಆಗಸ್ಟ್ ಕಾಮ್ಟೆ. ಮಿಸ್ಟ್ರೇಲ್ ಇದಕ್ಕೆ ಉತ್ತಮ ಉದಾಹರಣೆ ಸ್ಥಳೀಯ ಮಾರುತಗಳು, ಋತುಮಾನ ಮಾರುತಗಳು, ಆವರ್ತ ಮಾರುತಗಳು, ನಿರಂತರ ಮಾರುತಗಳು. ಸರಿಯಾದ ಉತ್ತರ ಸ್ಥಳೀಯ ಮಾರುತಗಳು. ಸಾಗರ ಅಥವಾ ಸಮುದ್ರದ ನೀರಿನಲ್ಲಿ ಕರಗುವ ಉಪ್ಪಿನಾಂಶಗಳ ಪ್ರಮಾಣವನ್ನು ಹೀಗೆ ಕರೆಯುತ್ತಾರೆ ಕಲ್ಲುಪ್ಪು, ಲವಣತೆ, ಪ್ರವಾಹ, ಖನಿಜ. ಸರಿಯಾದ ಉತ್ತರ ಆಪ್ಷನ್ ಬಿ ಲವಣತೆ. ಸೂರ್ಯನಿಂದ ಪ್ರಸರಿಸುವ ಅತ್ಯಂತ ಅಪಾಯಕಾರಿಯಾದ ಕಿರಣ ಇಂಗಾಲ, ಆಮ್ಲಜನಕ, ಬೀಟಾ, ಅತಿನೇರಳೆ. ಸರಿಯಾದ ಉತ್ತರ ಆಪ್ಷನ್ ಡಿ ಅತಿನೇರಳೆ. ರಾಜಣ್ಣನು ತನ್ನಲ್ಲಿರುವ ಪೆನ್ನನ್ನು ರಾಮನಿಗೆ ಕೊಟ್ಟು ಅವನಿಂದ ಹಣವನ್ನು ಪಡೆದನು. ಇದು ಒಂದು ವಿತರಣಾ ಚಟುವಟಿಕೆ ಅಥವಾ ವಿನಿಮಯ ಚಟುವಟಿಕೆ ಅಥವಾ ಅನುಭೋಗಿ ಚಟುವಟಿಕೆ ಅಥವಾ ಉತ್ಪಾದನಾ ಚಟುವಟಿಕೆ. ಸರಿಯಾದ ಉತ್ತರ ವಿನಿಮಯ ಚಟುವಟಿಕೆ ಆಪ್ಷನ್ ಬಿ. ಒಂದು ರಾಷ್ಟ್ರದ ಒಂದು ವರ್ಷದ ಅವಧಿಯ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯ ತಲಾ ವರಮಾನ, ವಾರ್ಷಿಕ ವರಮಾನ, ರಾಷ್ಟ್ರೀಯ ವರಮಾನ, ನಿವ್ವಳ ವರಮಾನ. ಸರಿಯಾದ ಉತ್ತರ ಆಪ್ಷನ್ ಬಿ ವಾರ್ಷಿಕ ವರಮಾನ. ಪಾಲುಗಾರಿಕೆ ಸಂಸ್ಥೆಗಳ ನೋಂದಣಿಗೆ ಅವಕಾಶ ನೀಡುವ ಕಾಯ್ದೆ 1932ರ ಕಾಯ್ದೆ, 1942ರ ಕಾಯ್ದೆ ಅಥವಾ 1976ರ ಕಾಯ್ದೆ ಅಥವಾ 1986ರ ಕಾಯ್ದೆ. ಸರಿಯಾದ ಉತ್ತರ 1932ರ ಕಾಯ್ದೆ. ಸಹಕಾರಿ ಸಂಘಗಳನ್ನು ರಚಿಸಲು ಇರಬೇಕಾದ ಕನಿಷ್ಠ ಸದಸ್ಯರ ಸಂಖ್ಯೆ 5 ಅಥವಾ 10 ಅಥವಾ 13 ಅಥವಾ 15. ಸರಿಯಾದ ಉತ್ತರ 10. ಆಧಾರಗಳು ಎಂದರೇನು? ಆಧಾರಗಳು ನಿಮಗೆ ಇದು ಇನ್ಸ್ಕ್ರಿಪ್ಷನ್ಸ್, ಕಾಯಿನ್ಸ್, ಮಾನ್ಯುಮೆಂಟ್ಸ್, ಮ್ಯಾನ್ಯುಸ್ಕ್ರಿಪ್ಟ್ಸ್ ಅಂತ ಹೇಳ್ತೀವಲ್ಲ. ಸೊ ಇದರಿಂದ ನಮಗೆ ನಮ್ಮ ಪೂರ್ವಜರು ಹೇಗೆ ಬದುಕಿ ಬಾಳಿದರು ಅನ್ನೋದು ನಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಅದಕ್ಕಾಗಿ ಆಧಾರಗಳು ತುಂಬ ಬೇಕೇ ಬೇಕಾಗುತ್ತೆ. ಕವಿರಾಜ ಮಾರ್ಗ ಕೃತಿಯನ್ನು ರಚಿಸಿದವರು ಯಾರು? ಅಮೋಘ ವರ್ಷ 1. ಸೊ ಇವರು ಇದನ್ನು ರಚಿಸಿದರು. ಪಶುಪಾಲನಾ ಸಮಾಜ ಎಂದರೇನು? ಸೊ ಇದನ್ನು ಅನಿಮಲ್ ಹಸ್ಬೆಂಡ್ರಿ ಅಂತಲೂ ಹೇಳ್ತಾರೆ ಇಂಗ್ಲೀಷಲ್ಲಿ. ಸೊ ರೈತರು ಅವರ ಬೆಳೆಯನ್ನು ಸಂಪೂರ್ಣವಾಗಿ ಅವಲಂಬಿತವಾಗದೆ ಅವರು ಕೋಳಿ, ಕುರಿ,
ಹಸು, ಎಮ್ಮೆ, ಮೇಕೆ ಇವುಗಳನ್ನೆಲ್ಲ ಸಾಕಾಣಿಕೆ ಮಾಡೋದು. ಹಾಗಾಗಿ ಇದರಿಂದ ಅವ್ರಿಗೊಂದು ಆದಾಯ ಬರುತ್ತೆ. ಸೊ ಅದನ್ನು ಪಶುಪಾಲನಾ ಸಮಾಜ ಎಂದು ಕರೆಯುತ್ತಾರೆ. ಪೂರೈಕೆ ಎಂದರೇನು? ಸೊ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಚೆಕ್ ಮಾಡ್ಕೊಳ್ಳಿ. ಸೊ ಮುಂದಿನ ಕ್ವಶನ್ಸ್ ಎಲ್ಲ ಸಿಂಧೂ ನಾಗರಿಕತೆಯ ನಗರ ಯೋಜನೆ ಬಗ್ಗೆ ತಿಳಿಸಿ. ಸೊ ಹಾಗಾಗಿ ಅವರ ನಾಗರಿಕತೆಯ ನಗರ ಯೋಜನೆ ಹೇಗಿತ್ತು ಅಂದರೆ, ಸೊ ಮನೆಗಳಿರ್ಬೋದು, ಇಲ್ಲ ದೊಡ್ಡ ದೊಡ್ಡ ಸಾಮಾಜಿಕ ಕಚೇರಿಗಳಿರ್ಬೋದು, ರಸ್ತೆಗಳಿರ್ಬೋದು, ಮತ್ತು ಈ ಡ್ರೈನೇಜ್ ಸಿಸ್ಟಮ್ ಇದೆಲ್ಲ ತುಂಬ ಚೆನ್ನಾಗಿ ಮಾಡಿದರು ಅವರು. ಸೊ ಹಾಗಾಗಿ ಸಿಂಧೂ ನಾಗರಿಕತೆ ತುಂಬ ಉತ್ಕೃಷ್ಟವಾದುದು. ಬಿಡ್ನಾಪುರಲ್ಲಿ ಸಿಕ್ಕ ಕಮಲೆಯ ಸಾಮಾಜಿಕ ಸ್ಥಿತಿ ಹೇಗಿತ್ತು? ಸೊ ಅಮಲ ಮತ್ತು ಕಮಲ ಇಬ್ಬರು ಹುಡುಗಿರನ್ನ ಇದು ಉಲ್ಫ್ಸ್ ನರಿಗಳು ನೋಡ್ಕೊತಾ ಇರ್ತವೆ. ಸೊ ಅದರೊಟ್ಟಿಗೆ ಇವರು 4 ವರ್ಷ ಇರ್ತಾರೆ. ಸೊ ಹಾಗಾಗಿ ಅಮಲ ಚಿಕ್ಕ ಹುಡುಗಿ, ಅವಳು 1 ವರ್ಷದಲ್ಲೇ ಸಾವಿಗೀಡಾಗ್ತಾಳೆ. ಕಮಲ 1929 ಇರ್ತಾಳೆ. ಮತ್ತು ಹಾಗಾಗಿ ಟೈಫಾಯ್ಡ್ ಬಂದು ಅವಳು ಸಾವನ್ನಪ್ತಾಳೆ. ಜಲಮಾಲಿನ್ಯವನ್ನು ನಿಯಂತ್ರಿಸಲು ಕೈಗೊಳ್ಳಬಹುದಾದ ಕ್ರಮಗಳು. ಸೊ ಜಲಮಾಲಿನ್ಯ ಹೇಗಾಗುತ್ತೆ ಅಂದರೆ, ನಾವು ಕಡಿಮೆ ನೀರನ್ನು ಉಪಯೋಗಿಸ್ಬೇಕು, ತುಂಬ ನೀರನ್ನು ವೇಸ್ಟ್ ಮಾಡಬಾರ್ದು. ಮತ್ತು ಹಾಗೆ ಇದು ಕೆಮಿಕಲ್ಸ್ನೆಲ್ಲ, ರಾಸಾಯನಿಕಗಳನ್ನೆಲ್ಲ ನೀರಿಗೆ ಬಳಸಿರೋದನ್ನು ಅದನ್ನು ನಾವು ಶುದ್ಧೀಕರಣ ಮಾಡಿ ಆಮೇಲೆ ಸಮುದ್ರಕ್ಕೆ ಇಲ್ಲ ಎಲ್ಲಾದರೂ ಕೆರೆಗಳಿಗೆ, ನದಿಗಳಿಗೆ ಜೋಡಣೆ ಮಾಡಬೇಕಾಗುತ್ತೆ. ಹಾಗೆ ಮಾಡಿದ್ದೀವಿ ಅಂದರೆ ಜಲಮಾಲಿನ್ಯ ಆಗೇ ಆಗುತ್ತೆ. ಸೊ ಈ ಹರ್ಬಿಸೈಡ್, ಪೆಸ್ಟಿಸೈಡ್ಸ್, ಕೆಮಿಕಲ್ಸ್ ಏನೇನು ಉಪಯೋಗಿಸ್ತೀವಿ ನಮ್ಮ ಮನೇಲೆಲ್ಲ ಕ್ಲೀನಿಂಗ್ಗೆ, ಸೊ ಇವುಗಳನ್ನೆಲ್ಲ ನಾವು ಹೀಗೆ ಬಳಸ್ತಾ ಇದ್ದರೆ ಜಲಮಾಲಿನ್ಯ ಇನ್ನೂ ಜಾಸ್ತಿ ಆಗುತ್ತೆ. ನಾವು ಆದಷ್ಟು ಸಸ್ಟೈನಬಲ್ ವೇನಲ್ಲಿ ಹೋಗಬೇಕಾಗತ್ತೆ. ಮಾರುತಗಳ 4 ಪ್ರಮುಖ ವಿಧಿಗಳನ್ನು ಹೆಸರಿಸಿ. ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಹುಡ್ಕೊಳ್ಳಿ ಇದನ್ನು. ಭಾರತದಲ್ಲಿ ಪೌರತ್ವವನ್ನು ಪಡೆಯುವ ವಿಧಾನಗಳನ್ನು ಬರೆಯಿರಿ. ಸೊ ಹೇಗೆ ಸಿಗುತ್ತೆ ಅಂದರೆ, ಸಿಟಿಸನ್ಶಿಪ್ ಅಂತ ಹೇಳ್ತೀವಲ್ವ, ಸೊ ಹುಟ್ಟಿದ ತಕ್ಷಣ ಸಿಗುತ್ತೆ, ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಸಿಗುತ್ತೆ. ಸೊ ನಮ್ಮ ತಂದೆ ತಾಯಿ ಇಲ್ಲ ನಮ್ಮ ಅಜ್ಜಿ ತಾತ ಇದೇ ದೇಶದವರಾಗಿದ್ದರೆ ಸಿಗುತ್ತೆ. ಸೊ ಹಾಗಾಗಿ ನಮಗೆ ಈ ರೀತಿಯೆಲ್ಲ ಪೌರತ್ವ ಭಾರತದಲ್ಲಿ ಸಿಗುತ್ತೆ. ಮತ್ತು ನಾವು ಇಲ್ಲೇ ಇದ್ದರೆ ಒಂದಷ್ಟು ವರ್ಷ ನಮಗದು ಸಿಗುತ್ತೆ. ಅನುಭೋಗ ಮತ್ತು ಉತ್ಪಾದನೆ ರಾಷ್ಟ್ರೀಯ ವರಮಾನ ಮೇಲೆ ಮಹತ್ವದ ಪರಿಣಾಮ ಉಂಟು ಮಾಡುತ್ತದೆ ಹೇಗೆ ಎಂದು ಸಮರ್ಥಿಸಿ. ಸೊ ನಾವು ಜಾಸ್ತಿ ಪ್ರೊಡಕ್ಷನ್ ಉತ್ಪಾದನೆ ಮಾಡ್ತಾ ಇದ್ದರೆ ಸೊ ಹಾಗೆ ಅದರ ವರಮಾನವೂ ಜಾಸ್ತಿ ಆಗ್ತಾ ಇರುತ್ತೆ. ಸೊ ನ್ಯಾಷನಲ್ ಇನ್ಕಮು ಇನ್ಕ್ರೀಸ್ ಆಗುತ್ತೆ. ಸೊ ಹಾಗಾಗಿ ಅದನ್ನು ನಾವು ನಮ್ಮ ದೇಶದಲ್ಲೂ ಮಾರ್ಬೋದು, ಇಲ್ಲ ಹೊರ ರಾಜ್ಯಗಳಲ್ಲೂ ಮಾರ್ಬೋದಾಗುತ್ತೆ, ಹೊರ ದೇಶಗಳಲ್ಲೂ ಮಾರ್ಬೋದಾಗುತ್ತೆ. ಸೊ ಹೇಗೆ ಉತ್ಪಾದನೆ ಜಾಸ್ತಿ ಆಗ್ತಾ ಹೋಗುತ್ತೆ, ಸೊ ಹಾಗಾಗಿ ನಮಗೆ ದುಡ್ಡು ಜಾಸ್ತಿ ಸೇರ್ತಾ ಇರುತ್ತೆ. ಸೊ ಗುಪ್ತರ ಕಾಲವನ್ನು ಸುವರ್ಣ ಯುಗವೆಂದು ಏಕೆ ಕರೆಯುತ್ತಾರೆ? ಸೊ ಗುಪ್ತಾ ಪೀರಿಯಡ್ನ ಗೋಲ್ಡನ್ ಏಜ್ ಅಂತಲೇ ಹೇಳ್ತೀವಿ, ಅಂದರೆ ಸುವರ್ಣ ಯುಗವೆಂದು. ಸೊ ಯಾಕಂದರೆ ಅವರು ಆ ಕಾಲದಲ್ಲಿ ಕಲೆ, ವಿಜ್ಞಾನ ಮತ್ತು ಸಾಹಿತ್ಯದ ಕ್ಷೇತ್ರಗಳಲ್ಲಿ ತುಂಬ ಕೆಲಸ ಮಾಡಿದ್ದಾರೆ. ಸೊ ಅಂಥ ಕೆಲಸ ಇನ್ನು ಮುಂದೆ ಯಾವತ್ತೂ ಯಾವುದೇ ಕಾಲದಲ್ಲೂ ಮಾಡೋಕ್ಕಾಗಲಿಲ್ಲ. ಸೊ ಗುಪ್ತರ ಕಾಲವನ್ನು ಹಾಗೆ ಹಾಡು ಹೋಗಲಿದ್ದಾರೆ. ಸೊ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ನೋಡಬೇಕಾಗುತ್ತೆ, ಬಿಕಾಸ್ ಇದು 3 ಮಾರ್ಕ್ಸ್ ಕ್ವಶನ್ನು. ಭೂಮಿಯ ಅಂತರಾಳದ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ. ಟೆಕ್ಸ್ಟ್ ಬುಕ್ ನೋಡಿ ನೀವು. ಸೊ ಶ್ರಮದ ಮಹತ್ವವನ್ನು ವಿವರಿಸಿ. ಸೊ ಇಂಪಾರ್ಟೆನ್ಸ್ ಆಫ್ ಲೇಬರ್ ಅಂತ ಹೇಳ್ತೀವಿ. ಸೊ ಲೇಬರ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ ಅನ್ಸಿದ್ರು, ಸೊ ಶ್ರಮ ಇಲ್ಲ ಅಂದರೆ ಏನೂ ಪ್ರೊಡಕ್ಷನ್ನೇ ಆಗಲ್ಲ. ಸೊ ಹಾಗಾಗಿ ಶ್ರಮ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಅಷ್ಟೇ ನಾನು ಹೇಳ್ತಿರೋದು 3 ಮಾರ್ಕ್ಸ್ ಕ್ವಶನ್. ಸೊ ಹಾಗಾಗಿ ನೀವು ಒಂದು ಪೇಜ್ ತುಂಬ ಬರಿಬೇಕಾಗುತ್ತೆ. ಟೆಕ್ಸ್ಟ್ ಬುಕ್ನ ನೋಡ್ಕೊಳ್ಳಿ ಕರೆಕ್ಟಾಗಿ. ಒಂದು 3 ಮಾರ್ಕ್ಸ್ ಇರೋದ್ರಿಂದ 6 ಪಾಯಿಂಟ್ಸ್ ನೀವು ಬರಿಬೇಕಾಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್, ಗ್ರಾಮಗಳ ಅಭಿವೃದ್ಧಿಯಲ್ಲಿ ಸ್ಥಳೀಯ ಸ್ವಯಂ ಸರ್ಕಾರಗಳ ಕಾರ್ಯಗಳು ಪ್ರಮುಖವಾಗಿವೆ, ಸ್ಪಷ್ಟೀಕರಿಸಿ. ಸೊ ಏನಂತೀವಿ ಅಂದರೆ ನಾವು ಫಂಕ್ಷನ್ಸ್ ಆಫ್ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಅಂದರೆ ಸ್ವಯಂ ಸರ್ಕಾರ ಕಾರ್ಯಗಳು ಏನೇನು ಮಾಡ್ತಾರೆ ಅಂದರೆ, ಇವರು ಎಜುಕೇಷನ್ ಅಂದರೆ ಸ್ಟಡೀಸ್ನ ಪ್ರಮೋಟ್ ಮಾಡ್ತಾರೆ, ಅಂದರೆ ಶಿಕ್ಷಣವನ್ನು ಅವರು ತುಂಬ ಒತ್ತು ಕೊಡ್ತಾರೆ. ಮತ್ತು ಹಾಗಾಗಿ
ನೆಕ್ಸ್ಟ್ ಬಂದು ಆರೋಗ್ಯ ಮತ್ತು ಅವೇರ್ನೆಸ್ಗೂ ಕೊಡೋದು ಜನಕ್ಕೆ. ಸೊ ಅದನ್ನು ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಮತ್ತು ಹಳ್ಳಿಗಳಲ್ಲಿ ಚಿಕ್ಕ ಚಿಕ್ಕ ಫ್ಯಾಕ್ಟ್ರಿಗಳಿದ್ದರೆ ಅದನ್ನು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಂತ ಹೇಳ್ತೀವಲ್ಲ, ಅದನ್ನು ಹೇಗೆ ಇಂಪ್ರೂವ್ ಮಾಡೋದು ಅದ್ರ ಬಗ್ಗೆ. ಮತ್ತು ತುಂಬ ಸ್ಕೀಮ್ಸ್ಗಳಿರುತ್ತೆ ಗೌರ್ಮೆಂಟಿಂದ. ಸೊ ಅದು ನಗರ ಜನಕ್ಕೆ ಮತ್ತು ಗ್ರಾಮೀಣ ಜನತೆಗೆ ಅದರ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಮತ್ತು ಹೇಗೆ ಅದರಿಂದ ಲಾಭ ತೆಗಿಬೋದು ಜನರು ಅನ್ನೋದನ್ನು ಕರೆಕ್ಟಾಗಿ ಹೇಳ್ತಾರೆ. ಡೈರಿ, ಪೌಲ್ಟ್ರಿ ಇರ್ಬೋದು, ಆ್ಯನಿಮಲ್ ಹಸ್ಬೆಂಡ್ರಿ, ಸೊ ಇದನ್ನೆಲ್ಲ ಹೇಗೆ ರೈತರು ಉತ್ತಮ ಲಾಭ ಗಳಿಸ್ಬೋದು ಅನ್ನೋದನ್ನು ಇವ್ರು ಹೇಳ್ತಾ ಹೋಗ್ತಾರೆ. ಸೊ ಇದು ನೀವು 1 ಪೇಜ್ ಬರಿಬೇಕಾಗುತ್ತೆ. 4 ಮಾರ್ಕ್ಸ್ ಕ್ವಶನ್ ಇದು. ಸೊ ಹಾಗಾಗಿ ನೋಡ್ಕೊಳ್ಳಿ. ನನ್ನ ಮ್ಯಾಪ್ ಇನ್ನೂ ಒಂದು ಪೇಪರ್ ಇದೆ. ಸೊ ಹಾಗೆ ಮ್ಯಾಪ್ದೇ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಅದನ್ನು ಚೆಕ್ ಮಾಡ್ಕೊಳ್ಳಿ. ನಿಮಗೆ ಸ್ಥಳಗಳೆಲ್ಲ ಈಸಿಯಾಗಿ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಆಲ್ ದಿ ಬೆಸ್ಟ್ ಚಿಲ್ಡ್ರನ್.